ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಎಸ್ ಅಗ್ರಹಾರದ ಚೌಡೇಶ್ವರಿ ದೇವಿ ವಾರ್ಷಿಕೋತ್ಸವದ ಅದ್ದೂರಿ. ಕೋಲಾರ ತಾಲೂಕಿನ ಎಸ್ ಅಗ್ರಹಾರದ ಚೌಡೇಶ್ವರಿ ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಅನ್ನರಾಶಿಯ ಆನಂದೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಂಕತಟ್ಟಿ ನಾರಾಯಣಸ್ವಾಮಿ ಗೌಡರು, ಪ್ರತಿ ವರ್ಷದಂತೆ ಆಷಾಢ ಮಾಸದಲ್ಲಿ ಸಪ್ತ ಮಾತೃಕೆಯರಿಗೆ ಹೋಮ ಹವನದ ಜೊತೆಗೆ ಉತ್ಸವ ಮಾಡಲಾಗುತ್ತಿದ್ದು, ಮಳೆ ಬೆಳೆಯೊಂದಿಗೆ ಸಮೃದ್ಧಿ ಹೆಚ್ಚಾಗಿ ನಾಡಿನ ಜನತೆಗೆ ಶಾಂತಿ, ಸಾಮರಸ್ಯ, ಆನಂದ ಹೆಚ್ಚಾಗಲೆಂದು ಬೇಡಿಕೆ ಈಡೇರಿಸಲಾಗಿದೆ ಎಂದರು. ಮುಖಂಡ ಮಟ್ನಹಳ್ಳಿ ಸೊನ್ನೇಗೌಡ ಮಾತನಾಡಿ, ಅನ್ನರಾಶಿಯನ್ನು ದೇವಿಗೆ ನೈವೇದ್ಯ ಮಾಡಿ ಅದೇ ಅನ್ನವನ್ನು ಭಕ್ತರಿಗೆ ಬಡಿಸುವ ಮೂಲಕ ಚೌಡೇಶ್ವರಿ ದೇವಿಯ 5ನೇ ವಾರ್ಷಿಕೋತ್ಸವದಲ್ಲಿ ಸಾಂಪ್ರದಾಯಿಕ ಪೂಜೆ ನೆರವೇರಿಸಲಾಗಿದೆ ಎಂದು ತಿಳಿಸಿದರು. ದೇಗುಲದ ಪ್ರಧಾನ ಅರ್ಚಕ ಗೋಪಿನಾಥ್ ಶರ್ಮಾ ಮಾತನಾಡಿ, ವೈಷ್ಣವಿ ಸ್ವರೂಪದ 8 ಕೈಗಳಿರುವ ಚೌಡೇಶ್ವರಿ ದೇವಿ ಉತ್ಸವ ಮೂರ್ತಿ ದೇಗುಲದ ವಿಶೇಷವಾಗಿದ್ದು, ವಂಶಾಭಿವೃದ್ಧಿಗಾಗಿ ನಿಂಬೆಹಣ್ಣು, ಮೊಸರನ್ನವನ್ನು ಭಕ್ತರು ದೇವಿಗೆ ಅರ್ಪಿಸುವುದು ದೇಗುಲದ ವಾಡಿಕೆ ಎಂದು ನುಡಿದರು. ಗಣಪತಿ ಪೂಜೆ, ಗಂಗೆ ಪೂಜೆ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕದಲ್ಲಿ ಭಕ್ತರು ಪಾಲ್ಗೊಂಡಿದ್ದು, ದೇಗುಲದ ಹೂವಿನ ಅಲಂಕಾರ ಕಣ್ಮನ ಸೆಳೆಯಿತು. ಪ್ರಕಾರೋತ್ಸವದಲ್ಲಿ ಉತ್ಸವ ಮೂರ್ತಿಯನ್ನು ಹೊತ್ತ ಭಕ್ತರು ಕುಣಿದು ಕುಪ್ಪಳಿಸಿದರು. ಅನ್ನರಾಶಿ ದರ್ಶನದ ನಂತರ ಅನ್ನ ಸಂತರ್ಪಣೆ ನಡೆಯಿತು. ಕೋಮುಲ್ ನಿರ್ದೇಶಕ ಚಂಜಿಮಲ ರಮೇಶ್, ಸುಗುಟೂರು ಪಂಚಾಯಿತಿ ಮಾಜಿ ಅಧ್ಯಕ್ಷ ಭೂಪತಿ ಗೌಡ, ಮುಖಂಡರಾದ ಅಂಕತಟ್ಟಿ ಪುರುಷೋತ್ತಮ್ ಗೌಡ, ಕೋಲಾರ ಶ್ರೀನಿವಾಸ ಇದ್ದರು.